ಪಾದಕಮಲಗಳಲ್ಲಿ ನನ್ನ ವಂದನೆಗಳು. ಭಗವತಿ ಅಂದ ತಕ್ಷಣ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಮೂರು ರೂಪಗಳು ನಾನು ಒಂದೇ ಕಡೆ ಕಾಣ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸನರಾದಂಥ ಮಾತೃಶಕ್ತಿ ಸ್ವರೂಪ ಮತ್ತು ವೇದಿಕೆಯ ಎದುರಿಗೆ ಇರುವಂಥ ಮಾತೃಶಕ್ತಿಯ ವಿರಾಟ ರೂಪ, ಎರಡಕ್ಕೂ ನನ್ನ ವಂದನೆಗಳು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮಃ. ಇದು ನಿಮಗೆಲ್ಲರಿಗೆ ನಾನು ಮಾಡ್ತಾ ಇರುವಂತಹ ವಂದನೆ. ನಮಗೆಲ್ಲರಿಗೆ ಯಾಕೆ ವಂದನೆ ಅಂತ ನಿಮ್ಮ ಮನಸ್ಸಿಗೆ ಬರಬಹುದು. ನಾನು ಆರಂಭದಲ್ಲೇ ಹೇಳಿದಂತೆ ಮಾತಾ ಈ ಶಬ್ದದಲ್ಲಿಯೇ ಶಕ್ತಿಯನ್ನು ಅಡಗಿದೆ. ಯಾಕಂದ್ರೆ ನಿಸರ್ಗದ ಚಕ್ರ ನಡಿಬೇಕು ಅಥವಾ ನಿಸರ್ಗದ ಚಕ್ರದಿಂದ ಜಗತ್ತನ್ನ ಒಳ್ಳೆ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಕಾರಣ. ತಾಯಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಂಸ್ಕಾರ ಕೊಡ್ತಾಳೋ ಮಕ್ಕಳು ಆ ರೀತಿಯಲ್ಲಿ ಬೆಳೀತಾರೆ. ಇದು ನಮಗೆ ನಮ್ಮ ದೇಶದಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಾಯಿ ಅಂದ ತಕ್ಷಣ ಈಗಷ್ಟೇ ಶಶಿಕಲಾ ಜಲ್ಲೆ ಅವರು ಹೇಳಿದಂತೆ ನೀವೆಲ್ಲರೂ ಇಲ್ಲೇ ಇದ್ರೂ ಕೂಡ, ಶರೀರದಿಂದ ಇಲ್ಲಿದ್ರೂ ಕೂಡ ನಿಮ್ಮ ಮನಸ್ಸು ನಿಮ್ಮ ಮನೆಯಲ್ಲಿದೆ. ಅದು ಸ್ವಾಭಾವಿಕ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ನಮ್ಮ ಗುಣ ಅಂತಾನೆ ನಾನು ಹೇಳ್ತೇನೆ. ಅದು ಹಾಗಿರ್ಲೇಬೇಕು. ಯಾಕಂತಂದ್ರೆ ಆ ಮನೆಯ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥ ಅರಿವು ನಮಗಿರುತ್ತೆ. ಆ ಅರಿವದ ಕಾರಣದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ಇಲ್ಲಿ ನಾನು 2 ಗಂಟೆ 3 ಗಂಟೆ ಕಾಲ ಕಳಿಬೇಕಾದ್ರೆ ಅಲ್ಲಿ ನಾನು ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಟ್ಟು ಬಂದಿರ್ತೇನೆ. ನಾನಂದ್ರೆ ನಾನು ಒಬ್ಬಳದು ನನ್ನ ವಿಷಯನ ಹೇಳ್ತಾ ಇಲ್ಲ, ನೀವೆಲ್ಲರೂ ಸಹ ಇಲ್ಲೇ ಇವತ್ತು ಬರಬೇಕು, ಶ್ರದ್ಧೆಯಿಂದ ಕುಂಕುಮಾರ್ಚನೆ ಮಾಡಬೇಕು ಅಂದ್ರೆ ಇದು ಇವತ್ತು ಇಲ್ಲಿ ಬರುವಂತಹದ್ದು ಮಾತ್ರ ಒಂದು ಪ್ರೊಸೆಸ್ ಇರೋದಿಲ್ಲ. ಅದರ ಹಿಂದೆ ಕಳೆದ 4-5 ದಿನಗಳಿಂದ ನೀವು ವ್ಯವಸ್ಥೆ ಮಾಡ್ಕೋತಾ ಇರ್ತೀರಾ. ಈಗ ಹೋಗ್ಬೇಕಾದ್ರೆ ಮನೆಯಲ್ಲಿ ನಾನು ಏನೇನ್ ವ್ಯವಸ್ಥೆ ಮಾಡಿ ಬರ್ಬೇಕು, ಮಕ್ಕಳಿಗೆಗೋಸ್ಕರ ಏನೇನ್ ತಿಂಡಿ ಮಾಡಿಡ್ಬೇಕು, ಆಕಳ ಇದ್ರೆ ಅದರ ಜವಾಬ್ದಾರಿ ಯಾರಿಗೆ ಕೊಟ್ಟು ಬರ್ಬೇಕು, ಮನೆ ಸ್ವಚ್ಛತೆ ಯಾವಾಗ ಬೇಗ ಎದ್ದು ಇವತ್ತು ಮಾಡ್ಬೇಕು. ಹೀಗೆ 4-5 ದಿನಗಳ ಒಂದು ಪ್ರಕ್ರಿಯೆದ ನಂತರ ನೀವು ಇಲ್ಲಿ ಬಂದು ಪ್ರತ್ಯಕ್ಷ ಆಗ್ತೀರಾ. ಯಾಕಂದ್ರೆ ಭಾರತೀಯ ಮಹಿಳೆಗೆ ಮನೆ ಅನ್ನುವಂಥದ್ದು ಮೊದಲನೇ ಕಾರ್ಯಕ್ಷೇತ್ರ. ನಮ್ಗೆ ಮನೆ ಉದ್ಧಾರ ಮಾಡಿನೇ ಹೊರಗಿಡಿನ ಜಗತ್ತು ಗೆಲ್ಲು ಅನ್ನುವಂಥ ಸಂಸ್ಕಾರ ನಮ್ಗೆ ಸಣ್ಣ ವಯಸ್ಸಿನಿಂದ ನಮ್ಮೇಲೆ ಆಗ್ತಾನೆ ಇರ್ತದೆ, ಮತ್ತು ಅದು ಸರಿಯಾದ ಸಂಸ್ಕಾರ. ಆ ಕಾರಣದಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಪರಿವಾರ ವ್ಯವಸ್ಥೆ ಏನಿದೆಯೋ ಆ ಪರಿವಾರ ವ್ಯವಸ್ಥೆ ಸುದೃಢವಾಗಿ ಸಶಕ್ತವಾಗಿ ನಡ್ಕೊಂಡು ಬಂದಿದೆ. ಮತ್ತೆ ಈ ಪರಿವಾರ ವ್ಯವಸ್ಥೆಯ ಕಾರಣದಿಂದ ಸಮಾಜ ರಚನೆ ಹಿತವಾಗಿ, ಸಮಾಜ ರಚನೆ ಸಹ ಸುದೃಢವಾಗಿ ನಡೀತಾ ಇದೆ. ಇದಕ್ಕೆ ನಾನು 1-2 ಉದಾಹರಣೆಗಳನ್ನ ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ. ನಾನು ಈಗಷ್ಟೇ ಹೇಳಿದಂತೆ ನಮ್ಮ ಸಂಘಟನೆಯ ಕಾರ್ಯಕ್ಕೋಸ್ಕರ ಅಮೆರಿಕಕ್ಕೆ ಹೋಗಿದ್ದೆ. ಅಲ್ಲಿ ನ್ಯೂಯಾರ್ಕ್ದಲ್ಲಿ ಒಂದು ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾದ್ರೆ ಆ ಟ್ಯಾಕ್ಸಿ ಡ್ರೈವರ್ ನನ್ನ ಕಡೆ ನೋಡಿ ಕೇಳ್ತಾನೆ, ನಾನು ಭಾರತದಿಂದ ಬಂದಂಥ ಮಹಿಳೆಯರ ಕೊರಳಿನಲ್ಲಿ ಈ ಕರಿಮಣಿಯ ಒಂದು ವಿಶಿಷ್ಟವಾದಂತಹ ಒಂದು ಆಭರಣ ನೋಡಿದ್ದೀನಿ, ಯಾಕ್ರಿ ನೀವು ಎಲ್ಲರೂ ಇದನ್ನ ಹಾಕೋತೀರಾ ಅಂತ, ಅದರಲ್ಲಿ ಏನ್ ವಿಶೇಷ ಅಂತ. ನಾನು ಹೇಳ್ದೆ, ಇಲ್ಲಪ್ಪ ನನ್ ಮದ್ವೆ ಆಗಿದೆ ಅಂತ ತೋರ್ಸಕ್ಕೆ ಈ ಆಭರಣ ಇರುತ್ತೆ ಅಂತ. ಅವನ್ ನನ್ ಮರು ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ಇದು ನಿಮ್ದು ಎಷ್ಟನೇದ್ದು ಅಂತ. ನಾನು ಹೇಳ್ದೆ, ಇಲ್ಲಪ್ಪ ನನ್ಗೇನು ಅಷ್ಟೊಂದು ಹೊಸದಾಗಿ ಆಭರಣಗಳನ್ನು ಮಾಡಿಸ್ಬೇಕು ಅಂತ ಹವ್ಯಾಸ ಇಲ್ಲ, ಹೀಗಾಗಿ ಮದ್ವೆ ಆದಾಗ ಏನ್ ಹಾಕಿರ್ತಾರಲ್ಲ ನಾನೇನ್ ಬಹಳ ಚೇಂಜ್ ಮಾಡ್ಲಿಲ್ಲ ಅಂತ. ಹಾಗಲ್ರಿ, ಬೇರೆ ಗಂಡ ಜೊತೆ ಮದ್ವೆ ಮಾಡ್ಕೊಂಡಾಗ ನೀವು ಮೊದಲನೇ ಆಭರಣ ಏನ್ ಮಾಡ್ತೀರಾ ಹಾಗಾದ್ರೆ ಅಂತ. ನನ್ಗೆ ಮತ್ ಪುನಃ ಪ್ರಶ್ನೆ ಬಿತ್ತು, ಏನು ಉತ್ತರ ಕೊಡ್ಲಿ ಅಂತ. ನಾನು ಹೇಳ್ದೆ, ಇಲ್ಲಪ್ಪ ನಮ್ಮಲ್ಲಿ ಹಾಗೆ ಇರುವುದೇ ಇಲ್ಲ ಅಂತ. ಹಾಗಾದ್ರೆ ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಅವ ಕೇಳ್ತಾನೆ. ಆವಾಗ ನಾನು ಹೋಗಿದ್ದು 2000ರಲ್ಲಿ, ನಮ್ಮ ಮದ್ವೆ ಆಗಿ 26 ವರ್ಷ ಆಗಿತ್ತಷ್ಟೇ. ನಾನು ಹೇಳ್ದೆ, ನಮ್ಮ ಮದ್ವೆ ಆಗಿ 26 ವರ್ಷ ಆಗಿದೆ ಅಂತ. ಅವನು ಆ ಟ್ರಾಫಿಕ್ ಅಲ್ಲಿ ಟ್ಯಾಕ್ಸಿಗೆ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟ. 26 ವರ್ಷದಿಂದ ಅದೇ ಗಂಡನ ಜೊತೆಯಲ್ಲಿ ಇದ್ದೀರಾ? ನಾನಂದೆ, ಹೌದ್ರಿ, ಅವನು ನನ್ನ ಜೊತೆಯಲ್ಲೇ ಇದ್ದಾನಲ್ಲ. ಇದು ನಮ್ಮ ಸಂಸ್ಕಾರದ ಪರಿಣಾಮ, ಇದು ಪರಸ್ಪರ ಬಾಂಧವ್ಯ. ನಾವು ಬೇರೆ ಯೋಚನೆ ಮಾಡುವುದೇ ಇಲ್ಲ, ನಮಗೆ ಅದು ಹಿತವಾಗಿ ಕಾಣಿಸೋದಿಲ್ಲ. ಯಾಕಂತಂದ್ರೆ ಮನೆ ಮೊದಲು ಪಾಠಶಾಲೆ ಅಂತ ಹೇಳಬೇಕಾದ್ರೆ, ತಾಯಿ ತಾನೇ ಮೊದಲು ಗುರು ಅಂತ ಹೇಳಬೇಕಾದ್ರೆ ಆ ತರದ ವರ್ತನೆ ನಮ್ದು ಇರ್ಬೇಕಲ್ವಾ. ವಿದೇಶದಲ್ಲಿ ನಡೆಯುವ ಹಾಗೆ
ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಪತಿಯ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಮಕ್ಕಳ ಮೇಲೆ ಸಂಸ್ಕಾರ ಕೊಡೋರು ಯಾರು? ಆಮೇಲೆ ಜೋಕ್ ಅಂತ ಹೇಳಿ ಅಲ್ಲಿ ಹೇಳ್ತಾರೆ, ಇಲ್ಲಿ ನೋಡ್ಬಾ ಇಲ್ಲಿ, ಇಲ್ಲಿ ನೋಡ್ಬಾ ಇಲ್ಲಿ ಅಂತ ಗಂಡಮ್ಮ ಹೆಂಡತಿಗೆ ಕರಿತಾನಂತೆ. ಏನ್ ನೋಡು ಅಂದ್ರೆ ನನ್ನ ಮಕ್ಕಳು ಮತ್ತು ನಿನ್ನ ಮಕ್ಕಳು ನಮ್ಮ ಮಕ್ಕಳ ಜೊತೆಗೆ ಜಗಳಾಡ್ತಾ ಇದ್ದಾರೆ ಅಂತ. ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅದು. ನನ್ನ ಮಕ್ಕಳು, ಗಂಡ ಹೇಳ್ತಾನೆ ನನ್ನ ಮಕ್ಕಳು ಅಂದ್ರೆ ಅವನ್ ಮೊದಲನೇ ಮದುವೆಯಿಂದ ಆದಂತಹ ಮಕ್ಕಳು. ನಿನ್ನ ಮಕ್ಕಳು ಅಂದ್ರೆ ನಿನ್ನ ಮೊದಲನೇ ಮದುವೆ ಆದಂತಹ ಮಕ್ಕಳು. ನಮ್ಮಿಬ್ಬರ ಮಕ್ಕಳು ಅಂದ್ರೆ ಈಗ ಇವ್ರಿಬ್ಬರದ್ದು ಮದುವೆ ಆಗಿದೆ ಅಲ್ಲ, ಅವ್ರ ಮಕ್ಕಳು ಅವ್ರು ಜಗಳಾಡ್ತಾ ಇದ್ದಾರೆ ನೋಡು ಏನ್ ಮಾಡೋದು ಅಂತ. ಈ ಸ್ಥಿತಿ ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲಿ ಮಕ್ಕಳು ಜಗಳಾಡ್ಲಿ, ತಂದೆ ತಾಯಿ ಅಂದ್ರೆ ಗಂಡ ಹೆಂಡತಿ ಜಗಳಾಡ್ಲಿ, ಜಗಳ ಆಗೋದಿಲ್ಲೇನು? ನಮ್ಮ ಮನೆಯಲ್ಲಿ ಆಗ್ತದ. ನಾವು ಒಬ್ರಿಗೊಬ್ರು ಮಾತು ಬಿಡ್ತೇವಿ, 1-2 ದಿನ ಸುಮ್ನೆ ಇದ್ ಬಿಡ್ತೇವಿ. ಆಮೇಲೆ ಕೊನೆಗೆ ಯಾರೋ ಒಬ್ರು ಸೋಲ್ತಾರೆ, ಸೋತ್ಬಿಟ್ಟು ಹಾ ಬಿಡು ಸಾಕಲ್ಲ ಇನ್ನ ಮುನ್ಸ್ಕೊಳ್ಳೋದು, ಮತ್ತೆ ಮಾತಾಡೋಣ ಅಂತ ಶುರು ಮಾಡ್ಬಿಡ್ತೀವಿ. ಅಥವಾ ನನ್ ಗಂಡನ್ಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಮಾಡಿ ನಾವು ತಟ್ಟೆಲಿ ಹಾಕಿದಾಗ ಅವನ್ ನಕ್ ಬಿಡ್ತಾನೆ, ನಮ್ ಜಗಳ ಮುಗೀತು. ಇಷ್ಟೇ. ಅಂದ್ರೆ ಜೀವನ ಅನ್ನುವಂಥದ್ದು ಪರಸ್ಪರ ಸಹಕಾರದಿಂದ, ಪರಸ್ಪರ ಸಾಮಂಜಸ್ಯದಿಂದ ನಡ್ಸ್ಕೊಂಡು ಹೋಗುವಂಥದ್ದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಸ್ಕಾರ. ಈ ಕಾರಣದಿಂದ ನಮ್ಮ ಪರಿವಾರ ವ್ಯವಸ್ಥೆ ಅತ್ಯಂತ ಉತ್ತಮವಾಗಿ ಇವತ್ತು ನಡೀತಾ ಇದೆ. ಅದು ಇವತ್ತು ಇಡೀ ವಿಶ್ವದಲ್ಲಿಯೇ ಒಂದು ಕುತೂಹಲದ ವಿಷಯ ಆಗಿದೆ. ನಮ್ಮ ಮನೆಯಲ್ಲಿ ತಾಯಿ ಅನ್ನೋಂಥಳು ಸಂಸಾರವನ್ನ ಹೇಗೆ ನಿಗಿಸ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನುವಂಥ ಶಿಕ್ಷಣ ಅನ್ನೋಣ, ಅದಕ್ಕೆ ಶಿಕ್ಷಣ ಮಕ್ಕಳಿಗೆ ಮನೆಯಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಬೇರೆ ಕಡೆ ಅವ್ರು ಹೋಗುವ ಅವಶ್ಯಕತೆ ಇರೋದಿಲ್ಲ.